ಕರ್ಣನು ಎಲ್ಲ ಅಸ್ತ್ರವಿದ್ಯೆಯನ್ನು ಪರಶುರಾಮರಿಂದ ಕಲಿತ ನಂತರ ದ್ವಿಗುಣೀಕೃತ ಕ್ರೋಧ, ಕೋಪ ಜಾಸ್ತಿ ಆಗುತ್ತೆ. ನೀನು ಕಲಿತಿರುವಂತಹ ಎಲ್ಲ ಅಸ್ತ್ರವಿದ್ಯೆಯು ನಿನಗೆ ನಿಷ್ಫಲವಾಗಲಿ. ಆ ಭಯಂಕರವಾದಂತಹ ವಜ್ರಕೀಟ ಕಚ್ಚಿದಂತಹ ನೋವನ್ನ ತಡ್ಕೊಳ್ತಾನೋ. ಅಸಮರ್ಥೋಸ್ಮಿ ದತ್ತಂ ಶಾಪಂ ಪ್ರತಿಹ ಸಂಹರ್ತಂ ಅಂತ ಅಂದ್ರೆ ಕರ್ಣಃ ಸುಶೀಲೇನ ಬಭೂವ ಶಿಷ್ಯ. ಈ ಪಾಠದಿಂದ ಒಟ್ಟು 8 ಅಂಕಗಳ ಪ್ರಶ್ನೆಗಳು ನಿಮಗೆ ಪರೀಕ್ಷೆಗೆ ಬರುತ್ತೆ. ಆ ಮಗುವನ್ನ ಅವನೇ ಸಾಕಿರ್ತಾನೆ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಭವತಾಂ ಸರ್ವೇಷಾಮಪಿ ದ್ವಿತೀಯ PUC ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ कार्यं करोमि. अहम् अद्य द्वितीय PUC संस्कृत पाठ्यपुस्तकस्य 8मः पाठः विधिविलसितम् इति पाठं पाठयामि. ಪ್ರಿಯ ವಿದ್ಯಾರ್ಥಿಗಳೇ, ನೀವು ಹಿಂದಿನ ತರಗತಿಯಲ್ಲಿ ಈ ವಿಧಿವಿಲಸಿತಂ ಎಂಬ ನಾಟಕದ ಸ್ವಲ್ಪ ಭಾಗದ ಕಥೆಯನ್ನು ಕೇಳ್ಕೊಂಡಿದ್ರಿ. ಇಂದು ಅದರ ಮುಂದುವರಿದ ಭಾಗವನ್ನು ಮಾಡುತ್ತೇನೆ. ಹಿಂದಿನ ತರಗತಿಯಲ್ಲಿ ಎಲ್ಲಿಯವರೆಗೆ ನಾಟಕದ ಭಾಗ ಆಗಿತ್ತು ಎನ್ನುವುದನ್ನು ನೋಡೋಣ. ಕರ್ಣನು ಎಲ್ಲ ಅಸ್ತ್ರವಿದ್ಯೆಯನ್ನು ಪರಶುರಾಮರಿಂದ ಕಲಿತ ನಂತರ ಅಲ್ಲಿಂದ ಹೊರಡ್ತಾನೆ, ಆಶ್ರಮದಿಂದ ಹೊರಡ್ತಾನೆ. ಹೊರಡುವ ಮುಂಚೆ ಒಮ್ಮೆ ಆಶ್ರಮವನ್ನು ತುಂಬ ಸಂತೋಷಭರಿತನಾಗಿ ಒಮ್ಮೆ ನೋಡೋಣ, ಇಷ್ಟು ದಿನ ನನಗೆ ಅಸ್ತ್ರಾಭ್ಯಾಸವನ್ನು ಮಾಡುತ್ತಿದ್ದರಿಂದ ನಾನು ಈ ತಪೋವನದ ಸೌಂದರ್ಯವನ್ನು ಸರಿಯಾಗಿ ನೋಡೋದಕ್ಕೆ ಆಗಿರಲಿಲ್ಲ ಅಂತ ಹೇಳಿ ನೋಡ್ತಾ ಇರ್ತಾನೆ. ಆಹಾ, ಎಂಥ ಗುರುಕುಲ ವೈಭವ ಅಂತ. ಅದೇ ಸಮಯಕ್ಕೆ ಅಲ್ಲಿ ಅವನ ಮುಂದೆ ಪರಶುರಾಮರು ಮಲಗಿರ್ತಾರೆ. ನೆಲದ ಮೇಲೆ ಮಲಗಿದಂತಹ ಪರಶುರಾಮರ ತಲೆಯನ್ನು ತಾನು ತನ್ನ ತೊಡೆಯ ಮೇಲೆ ಇಟ್ಕೊಳ್ತಾನೆ. ಅವರು ನಿದ್ದೆ ಮಾಡ್ತಾ ಇರ್ತಾರೆ. ಆನಂತರ ಏನಾಗುತ್ತೆ, ಒಂದು ವಜ್ರಕೀಟ ಎನ್ನುವಂತಹ ಒಂದು ಕೀಟ ಕರ್ಣನ ತೊಡೆಯನ್ನು ಕಚ್ಚುತ್ತಾ ಇರುತ್ತೆ. ಹಂಗೆ ಕಚ್ಚಿದ್ರೂ ಕೂಡ ಗುರುಗಳಿಗೆ ನಿದ್ರಾಭಂಗವಾಗಬಾರ್ದು ಅಂತ ಕರ್ಣ ಆ ನೋವನ್ನೆಲ್ಲ ತಡ್ಕೊಳ್ತಾನೆ. ಆ ತಡ್ಕೊಂಡ ನಂತರ ಗುರುಗಳಿಗೆ ಅಲ್ಲಿ ಹರಿಯುತ್ತಿದ್ದಂತಹ ಆ ಕೀಟವು ಕಚ್ಚಿ ಕರ್ಣನ ತೊಡೆಯಿಂದ ರಕ್ತ ಹರಿದು ಬರ್ತಾ ಇರುತ್ತೆ. ಆ ರಕ್ತದ ಸಂಪರ್ಕದಿಂದ ಗುರುಗಳಿಗೆ ಎಚ್ಚರವಾಗಿ ಗುರುಗಳು ಕರ್ಣನನ್ನು ಕೇಳ್ತಾರೆ, ನೀನು ಯಾರು? ಈ ರೀತಿಯಾದಂತಹ ನೋವನ್ನು ಸಾಮಾನ್ಯರಿಗೆ ತಡ್ಕೊಳ್ಳುವಂತಹ ಶಕ್ತಿ ಇಲ್ಲ, ನೀನು ಯಾರು ಎಂದು ಕೇಳ್ತಾರೆ. ಆಗ ಕರ್ಣನ್ ಹೇಳ್ತಾನೆ, ಗುರುಗಳೇ, ನಿಮಗೆ ನಿದ್ರಾಭಂಗವಾಗಬಾರ್ದು ಅಂತ ನಾನು ಆ ನೋವನ್ನು ಸಹಿಸ್ಕೊಂಡಿದ್ದೆ ಅಂತ. ಆದರೆ ಗುರುಗಳಿಗೆ ತುಂಬ ಕೋಪ ಬರುತ್ತೆ. ಆಗ ಅವರು ಹೇಳ್ತಾರೆ, ಕ್ಷಣಾರ್ಧದಲ್ಲಿ ನೀನು ಅವಿಶ್ವಾಸವನ್ನು ಹೊಂದಿದೆ ನನ್ನ ಕಡೆಯಿಂದ, ಅಂದರೆ ನೀನು ವಿಶ್ವಾಸಕ್ಕೆ ಅರ್ಹನಲ್ಲ ಅಂತ ಹೇಳಿಬಿಡ್ತಾರೆ. ಯಾಕೆ ಅಂದರೆ ಇಂತಹ ಭಯಂಕರವಾದ ನೋವನ್ನು ತಡ್ಕೊಳ್ಳುವಂತಹ ಶಕ್ತಿ ಒಳ್ಳೆಯ ಗುಣ ಇರುವ, ಸ್ವಭಾವವಿರುವ ಯಾರಿಗೂ ಕೂಡ ಆಗೋದಿಲ್ಲ. ಆದರೆ ನೀನು ಈ ನೋವನ್ನು ತಡ್ಕೊಂಡಿದ್ಯಾ, ನೀನು ನನ್ನ ಹತ್ರ ಏನೋ ಸುಳ್ಳು ಹೇಳಿದ್ಯಾ ಅಂತ ಹೇಳಿಬಿಟ್ಟು ಪರಶುರಾಮರು ಕರ್ಣನಿಗೆ ಹೇಳ್ತಾರೆ. ಆದರೆ ಕರ್ಣ ಅಂತಾನೆ, ನಾನು ಸತ್ಯವಾದದನ್ನೇ ಹೇಳ್ತೀನಿ, ನನ್ನಿಂದ ಯಾವುದೇ ಅಪರಾಧವೂ ಆಗಿಲ್ಲ ಗುರುಗಳೇ ಅಂತ ಹೇಳ್ತಾನೆ. ಆನಂತರ ಇಂದಿನ ತರಗತಿಯಲ್ಲಿ ಏನಾಗುತ್ತೆ, ಮುಂದಿನ ಪಾಠ ಅನ್ನೋದನ್ನು ನೋಡೋಣ. ಪುರತಃ ಗಚ್ಚಾಮಃ ಮಕ್ಕಳೇ. ಕರ್ಣನು ಹೇಳ್ತಾನೆ, ಧರ್ಮ ವಿರುದ್ಧವಾಗಿ ನಾನು ಏನನ್ನೂ ಮಾಡಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊತಾನೆ ಗುರುಗಳ ಹತ್ರ. ಆಗ ಪರಶುರಾಮರು ಇನ್ನೂ ಕೋಪಗೊಳ್ತಾರೆ. ಬಹಳ ಕೋಪಗೊಂಡವರಾಗಿ ಹೇಳ್ತಾರೆ, ಏನಂತ? ಗುರು ದ್ವಿಗುಣೀಕೃತ ಕ್ರೋಧ, ಕೋಪ ಜಾಸ್ತಿ ಆಗುತ್ತೆ. ನೀಚ ಪ್ರಕೃತ್ಯ ಸತ್ಯವಾದೀವ ಮಹತಿ ಮೀದೃಶೀಂ ಬಾಧಾಂ ಕ್ಷಣಮಪಿ ನ ಸಹತೆ ಸರ್ವಮಸ್ರ ಜ್ಞಾನಮವಿಚ್ಚಾರ್ಯ ಪ್ರದತ್ತಂ ಭವತೆ ಅಹೋ ಭಗ್ನ ಪ್ರತಿಜ್ಞೋಸ್ಮಿ ಹಾ ವಂಚಿತೋಸ್ಮಿ ಆಸ್ಥಾನೆ ಖಲು ನಿಕ್ಷಿಪ್ತೋ ಮದೀಯಃ ಸಮಸ್ತೋ ಜ್ಞಾನಭಂಡಾರಃ ಕೋಪ ಸಂರಕ್ತನಯನಃ ಕಥೆಯ ಶೀಘ್ರ ಮಧ್ಯಾಪಿ ಸತ್ಯಂ ಅಂತ ಹೇಳ್ತಾರೆ. ಪರಶುರಾಮರಿಗೆ ಕರ್ಣನ ಮೇಲೆ ವಿಪರೀತ ಕೋಪ ಬರುತ್ತೆ. ಆ ಕೋಪ ಬಂದ ತಕ್ಷಣ ಅವ್ರು ಹೇಳ್ತಾರೆ, ಏನಂತ? ನೀಚ, ಎಲೆ ನೀಚನೆ, ಪ್ರಕೃತ್ಯ ಸತ್ಯವಾದೀವ ಮಹತಿ ಮೀದೃಶೀಂ ಬಾಧಾಂ ಕ್ಷಣಮಪಿ ನ ಸಹತೆ. ಸ್ವಭಾವತಃ ನೀನು ಸತ್ಯವಂತನೇ ಆಗಿದ್ದರೆ ಇಂತಹ ಭಯಂಕರವಾದಂತಹ ನೋವನ್ನು ಒಂದು ಕ್ಷಣ ಕೂಡ ನೀನು ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಸರ್ವಮಸ್ರ ಜ್ಞಾನಮವಿಚಾರ್ಯ ಪ್ರದತ್ತಂ ಭವತೆ. ನಾನು ಯಾವುದೇ ವಿಚಾರವನ್ನು ಮಾಡದೆ ನಿನಗೆ ಎಲ್ಲ ಅಸ್ತ್ರವಿದ್ಯೆಗಳನ್ನು ಕಲಿಸ್ಕೊಟ್ಬಿಟ್ಟೆ. ಅಹೋ ಭಗ್ನ ಪ್ರತಿಜ್ಞೋಸ್ಮಿ, ಎಂತಹ ಪ್ರತಿಜ್ಞೆಯ ಭಂಗವಾಯಿತು. ಹಾ ವಂಚಿತೋಸ್ಮಿ, ಅಯ್ಯೋ ವಂಚಿತನಾದೆನು. ಆಸ್ಥಾನೆ ಖಲು ನಿಕ್ಷಿಪ್ತೋ ಮದೀಯ ಸಮಸ್ತೋ ಜ್ಞಾನಭಂಡಾರ. ಏನಾಯಿತು?
ನನ್ನ ಎಲ್ಲ ಜ್ಞಾನ ಭಂಡಾರವನ್ನು ನಾನು ನಿನ್ನಂಥ ನೀಚನಿಗೆ ಕೊಟ್ಬಿಟ್ಟೆ, ನಮ್ಮ ಜ್ಞಾನ ಭಂಡಾರವೆಲ್ಲ ಹಾಳಾಯಿತು ಅಂತ ಕರ್ಣನನ್ನು ಬೈತಾರೆ. ಯಾರು? ಪರಶುರಾಮರು. ಆಮೇಲೆ ಕೋಪದಿಂದ ಕೆಂಪು ಕಣ್ಣುಳ್ಳವರಾಗಿ ಪರಶುರಾಮರು ಕರ್ಣನ ಕೇಳ್ತಾರೆ, ಹೇಳು, ಬೇಗನೆ ಹೇಳು, ನೀನು ಯಾರು ಅಂತ ಕೇಳ್ತಾರೆ. ಕರ್ಣನ ಈಗಲಾದರೂ ಹೇಳು, ನೀನು ಯಾರು ಅಂತ ಕೇಳ್ತಾರೆ. ಆಗ ಕರ್ಣ ಹೇಳ್ತಾನೆ, ಭಯಾತ್ ಕಂಪಮಾನಃ, ಭಯದಿಂದ ನಡುಕ್ತಾನೆ. ಯಾರು? ಕರ್ಣ. ಭಯದಿಂದ ನಡುಕ್ತಾ, ಭಗವಾನ್, ಎಲೆ ಸ್ವಾಮಿಯೇ ಅಂದರೆ ಗುರುಗಳೇ, ಎಲೆ ಗುರುಗಳೇ, ಜಾತ್ಯ ಸೂತೋಹಂ, ಜಾತಿಯಿಂದ ನಾನು ಸೂತವಂಶದವನು, ಜಾತಿಯಿಂದ ನಾನು ಸೂತವಂಶದವನು ಅಂತ ಹೇಳ್ತಾನೆ. ಕರ್ಣನ ಸಾಕು ತಂದೆ ಅತಿರಥ, ಅವನು ಒಬ್ಬ ಬೆಸ್ತನಾಗಿರ್ತಾನೆ. ಅವನು ಭೀಷ್ಮಾಚಾರ್ಯರ ರಥದ ಸಾರಥಿಯಾಗಿರ್ತಾನೆ. ಆ ಕರ್ಣನ ತಾಯಿ ರಾಧೆ, ಅದರಿಂದ ಅವನನ್ನು ರಾಧೇಯ ಅಂತಲೂ ಕೂಡ ಕೂಗ್ತಾರೆ. ಅತಿರಥನು ಒಬ್ಬ ಬೆಸ್ತ ಕೂಡ. ಅವನು ಮೀನು ಹಿಡಿತಿರುವಾಗ ನದಿಯಲ್ಲಿ ಪೆಟ್ಟಿಗೆಯಿಂದ ತೇಲಿ ಬಂದಂತಹ ಈ ಮಗು, ಈ ಕರ್ಣ ಅದನ್ನು ಕುಂತಿ ಕಳಿಸಿರ್ತಾಳೆ. ಆ ಪೆಟ್ಟಿಗೆಯನ್ನು ನದಿ ನೀರಿನಲ್ಲಿ ಬಿಟ್ಟಿರ್ತಾಳೆ. ಆ ಪೆಟ್ಟಿಗೆಯು ಈ ಸೂತನಿಗೆ ಸಿಕ್ಕಿರುತ್ತೆ. ಸೂತ ಅಂದರೆ ಅತಿರಥ, ಈ ಕರ್ಣನ ಸಾಕು ತಂದೆಗೆ ಸಿಕ್ಕಿರುತ್ತೆ. ಅವನು ಮಕ್ಕಳಿಲ್ಲದಿರೋದ್ರಿಂದ ಆ ಮಗುವನ್ನು ಅವನೇ ಸಾಕಿರ್ತಾನೆ. ಹಾಗಾಗಿ ಅವನು ಅಲ್ಲಿ ಹೇಳ್ತಾನೆ, ಜಾತ್ಯ ಸೂತೋಹಂ, ಜಾತಿಯಿಂದ ನಾನು ಸೂತನು, ಪರಂತು ದೈವಾಯತ್ತಂ ಕುಲೆ ಜನ್ಮ, ಆದರೆ ಜನ್ಮ ಎನ್ನುವುದು ದೇವರು ಕೊಟ್ಟ ಕುಲದಲ್ಲಿ ಅಲ್ಲವೇ ಅಂತ ಹೇಳ್ತಾನೆ ಪರಶುರಾಮರಿಗೆ. ಆಸೀನ್ ಮಮೋಕಟೆ ಚ ಅಸ್ತ್ರಾಭ್ಯಾಸೆ, ನನಗೆ ಅಸ್ತ್ರಾಭ್ಯಾಸವನ್ನು ಕಲಿಯಬೇಕು ಅಂತ ಉತ್ಕಟವಾದಂತಹ ಮಹತ್ತರವಾದಂತಹ ಆಸೆ ಇತ್ತು. ಅಸ್ತ್ರಾಭ್ಯಾಸವನ್ನು ಮಾಡಬೇಕು ಅಂತ ನನಗೆ ಮಹತ್ವಾಕಾಂಕ್ಷೆ ಇತ್ತು. ಅಥೋ ಭವತ್ಪಾದ ಮೂಲೆ ಸರ್ವಾಣ್ಯಸ್ತ್ರಾಣ್ಯ ದೀತಾನಿ ನ ಕದಾಪಿ ಪಾಪಕಾರ್ಯಾಯ ಅಂತ ಹೇಳ್ತಾನೆ. ಪಾಪ ಕರ್ಣನ ನೋಡಿ, ನನಗೆ ಅಸ್ತ್ರಾಭ್ಯಾಸವನ್ನು ಕಲಿಬೇಕು ಅಂತ ತುಂಬ ಇಚ್ಛೆ ಇತ್ತು. ಹಾಗಾಗಿ ನಾನು ನಿಮ್ಮ ಪಾದತಲದಲ್ಲಿ ಬಂದು ಅಸ್ತ್ರವಿದ್ಯೆಯನ್ನು ಎಲ್ಲವನ್ನ ನಾನು ಕಲ್ತ್ಕೊಂಡೆ. ನ ಕದಾಪಿ ಪಾಪಕಾರ್ಯಾಯ, ಯಾವುದೇ ಕೆಟ್ಟ ಕಾರ್ಯಕ್ಕಲ್ಲ ಅಂತ ಅವನು ತಿಳಿಸ್ತಾನೆ ಪರಶುರಾಮರಿಗೆ. ಈ ಭಾಗ ತಮಗೆಲ್ಲ ಅರ್ಥ ಆಗಿದೆ ಅಲ್ವೇ ಮಕ್ಕಳೇ? ಮುಂದಿನ ಭಾಗಕ್ಕೆ ಹೋಗೋಣ. ಏತದಪ್ಯ ಸತ್ಯಂ ಭವೇತ್ ಅಪೇಹಿ ಮಮ ದೃಷ್ಟಿಪಥಾತ್. ಏನು ಹೇಳ್ತಾನೆ? ನೀನು ಈಗ ಹೇಳ್ತಾ ಇರೋದು ಕೂಡ ಸುಳ್ಳೇ ಆಗಿರಬಹುದು. ನಡಿ, ತೊಲಗಾಚೆ, ನನ್ನ ಕಣ್ಣ ದೃಷ್ಟಿಗೆ ನೀನು ಬೀಳಬೇಡ, ತೊಲಗು, ಇಲ್ಲಿಂದ ಹೊರಟು ಹೋಗು ಅಂತ ಬೈತಾರೆ. ಆನಂತರ ಕರ್ಣ ಸಾಂಜಲಿ ಬಂಧಂ ಭಗವಾನ್ ಕ್ಷಂತವ್ಯೋ ಮೇ ಅಪರಾಧ ಕೃಪಯ, ಎರಡು ಕೈಗಳನ್ನು ಮುಗಿಯುತ್ತಾ ಅವರಲ್ಲಿ ಬೇಡ್ಕೋತಾನೆ, ಗುರುಗಳೇ, ನನ್ನ ಅಪರಾಧವನ್ನು ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತಾನೆ. ಆನಂತರ ಗುರುಗಳೇ ಹೇಳ್ತಾರೆ, ವಿಹಸ್ಯ, ನಗುತ್ತಾ, ಅಹೋ ಅನೃತವಾದಿತ್ವಂ, ನೀನೊಬ್ಬ ಸುಳ್ಳುಗಾರ, ಸರ್ವತಾ ದಂಡನಾರ್ಹೋಸ್ಸಿ ಮಮ, ನೀನು ನಿಜವಾಗಿಯೂ ನನ್ನಿಂದ ಶಿಕ್ಷೆಗೆ ಅರ್ಹನಾಗಿದ್ದೀಯೇ, ನೀನು ಖಂಡಿತ ನನ್ನಿಂದ ಶಿಕ್ಷೆಗೆ ಯೋಗ್ಯನಾಗಿದ್ದೀಯೇ. ಕರ್ಣ, ಎಲೆ ಕರ್ಣನೇ, ಏನ ತ್ವಮನೃತ ಮವದಹ ತೇನ ತ್ವಂ ಇತ್ತಂ ಅಭಿಶಪ್ತೋಸಿ ಅವಾಹಿತ ಮನಃ ಶೃಣು. ಏನಂತ ಹೇಳ್ತಾರೆ? ಕರ್ಣನಿಗೆ ಶಾಪವನ್ನು ಕೊಡ್ತಾರೆ. ಏನಂತ ಹೇಳ್ತಾರೆ ಅಂದರೆ, ನೀನು ಸುಳ್ಳನ್ನು ಹೇಳಿರುವ ಕಾರಣದಿಂದ, ಯಾಕೆಂದರೆ ಅವನು ಬ್ರಾಹ್ಮಣ ಅಂತ ಹೇಳಿ ಹೋಗಿ ಪರಶುರಾಮರ ಹತ್ರ ವಿದ್ಯೆ ಕಲ್ತ್ಕೊಂಡಿರ್ತಾರೆ. ಆನಂತರ ಪರಶುರಾಮರಿಗೆ ಗೊತ್ತಾಗುತ್ತೆ ಇವನು ಬ್ರಾಹ್ಮಣ ಅಲ್ಲ, ಇವನು ಸೂತಪುತ್ರ ಅಂತ ಗೊತ್ತಾಗುತ್ತೆ. ಆನಂತರ ಅವ್ರು ಏನು ಹೇಳ್ತಾರೆ, ನೀನು ಸುಳ್ಳು ಹೇಳಿದ ಕಾರಣಕ್ಕಾಗಿ ನಾನು ನಿನಗೆ ಶಾಪವನ್ನು ಕೊಡ್ತಾ ಇದ್ದೇನೆ, ಗಮನವಿಟ್ಟು ಕೇಳು ಅಂತ ಹೇಳ್ತಾರೆ. ಮುಂದೆ ನೋಡೋಣ ಏನಂತ ಶಾಪ ಕೊಡ್ತಾರೆ ಅಂತ. ಅಸ್ತ್ರ ಪ್ರಯೋಗ ವೇಳಾಯಾಮ್ ಯದಾತೆ ಸೂತಭಾವನಾ ತದಾ ಸರ್ವಾಣಿ ಶಾಸ್ತ್ರಾಣಿ ಭವೇಯೋರ್ ನಿಷ್ಫಲಾನಿ ಹಿ ಅಂತ ಹೇಳ್ತಾರೆ. ಏನಾಯಿತು? ಗುರುಗಳು ಪರಶುರಾಮರು ಕರ್ಣನಿಗೆ ಶಾಪ ಕೊಡ್ತಾ ಇದ್ದಾರೆ. ಏನಂತ ಕೊಡ್ತಾರೆ ಅಂತ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಅದರ ಶ್ಲೋಕಾನ್ವಯವನ್ನು ನೋಡೋಣ. ತೇ ಅಸ್ತ್ರ ಪ್ರಯೋಗ ವೇಳಾಯಾಮ್ ಯದಾ ಸೂತಭಾವನಾ ತದಾ ಸರ್ವಾಣಿ ಚ ಅಸ್ತ್ರಾಣಿ ನಿಷ್ಫಲಾನಿ ಹಿ ಭವೇಯುಹು ಅಂತ ಹೇಳ್ತಾರೆ. ಏನು? ತೇ ಅಸ್ತ್ರ ಪ್ರಯೋಗ ವೇಳಾಯಾಮ್, ಯಾವಾಗ ನೀನು ಅಸ್ತ್ರ ಪ್ರಯೋಗವನ್ನು ಮಾಡಬೇಕಾಗಿ ಬಂದಾಗ, ಯಥಾ ಸೂತ ಭಾವನಾ, ಯಾವಾಗ ನಿನ್ನಲ್ಲಿ ನಾನು ಸೂತ ಎನ್ನುವಂತಹ ಭಾವನೆ ಬರುತ್ತದೋ, ತದಾ ಆಗ ಸರ್ವಾಣಿ ಚ ಅಸ್ತ್ರಾಣಿ ನಿಷ್ಫಲಾನಿ
ಭವೇಯುಹು, ಆಗ ನೀನು ಕಲಿತಿರುವಂತಹ ಎಲ್ಲ ಅಸ್ತ್ರವಿದ್ಯೆಯು ನಿನಗೆ ನಿಷ್ಫಲವಾಗಲಿ, ಎಲ್ಲವೂ ನಿನಗೆ ಮರೆತು ಹೋಗಲಿ ಅಂತ ಶಾಪ ಕೊಟ್ಬಿಡ್ತಾರೆ ಕರ್ಣಂಗೆ. ಯಾರು? ಪರಶುರಾಮರು. ಅರ್ಥ ಆಯ್ತಾ ಮಕ್ಕಳೇ? ನಿನಗೆ ಯಾವಾಗ ಅಸ್ತ್ರ ಪ್ರಯೋಗದ ವೇಳೆಯಲ್ಲಿ ನಿನಗೆ ಸೂತ ಎನ್ನುವಂತಹ ಭಾವನೆ ನಿನ್ನಲ್ಲಿ ಬರುತ್ತೋ, ಅಸ್ತ್ರ ಪ್ರಯೋಗದ ವೇಳೆಯಲ್ಲಿ, ಅಂತಹ ಸಮಯದಲ್ಲಿ ನೀನು ಕಲಿತಿರುವಂತಹ ಎಲ್ಲ ಅಸ್ತ್ರವಿದ್ಯೆಗಳು ನಿಷ್ಫಲವಾಗಲಿ ಅಂತ ಶಾಪ ಕೊಟ್ಬಿಡ್ತಾರೆ ಪರಶುರಾಮರು ಕರ್ಣನಿಗೆ. ಸ ವರಮ್ಯೇವ, ಇದು ವರವೇ ಆಗಲಿ, ಇತೋ ಪಲಾಯಸ್ವ, ಇನ್ನು ನೀನು ಹೊರಡು. ನೋಚೇದ ಪರಮಪಿ ಶಾಪಂ ತೇ ವಿನೀತಾಯ ಶಿಷ್ಯಾಯ, ಇಲ್ಲವಾದರೆ ಅವಿನೀತವಾದಂತಹ ಇನ್ನೊಂದು ಶಾಪವನ್ನು ನಾನು ನಿನಗೆ ಕೊಡ್ತೇನೆ, ನಿನ್ನ ಪಾಪಕರ್ಮಗಳ ಫಲವನ್ನು ನೀನೇ ಅನುಭವಿಸು ಅಂತ ಕರ್ಣನಿಗೆ ಶಾಪವನ್ನು ಕೊಡ್ತಾರೆ. ನಂತರ ಏನಾಗುತ್ತೆ ನೋಡೋಣ. ಕರ್ಣ ಭಯ ಶೋಕಾಭಿಭೂತೋ ಗುರೋ ಪಾದಯೋ ಪತನ್ ಮೂರ್ಛಿತಃ. ಕರ್ಣನಿಗೆ ತುಂಬ ಭಯ ಆಗುತ್ತೆ, ಗುರುಗಳ ಕೋಪವನ್ನು ನೋಡಿ ಅವನಿಗೆ ಭಯ ಆಗುತ್ತೆ, ಮತ್ತು ಶಾಪ ಬೇರೆ ಕೊಟ್ಬಿಡ್ತಾರೆ. ಆವಾಗ ಅವನು ಭಯ ಮತ್ತು ಶೋಕದಿಂದ ಗುರುಗಳ ಪಾದಕ್ಕೆ ಬಿದ್ದು ಮೂರ್ಛೆ ಹೋಗ್ಬಿಡ್ತಾನೆ. ಯಾರು? ಕರ್ಣ. ಪುನಃ ಲಬ್ಧ ಸಂಜ್ಞ ಶಿಶುರಿವ ರೋದತಿ, ಅನಂತರ ಎಚ್ಚರಗೊಂಡು ಮಗುವಿನಂತೆ ಅಳ್ತಾನೆ. ಯಾರು? ಕರ್ಣ ಮಗುವಿನಂತೆ ಅಳುತ್ತಾನೆ ಗುರುಗಳ ಮುಂದೆ. ಆಮೇಲೆ ಏನಾಗುತ್ತೆ ನೋಡೋಣ ಮಕ್ಕಳೇ. ಪುರತಃ ಗಚ್ಚಾಮಹ ಪತಿತಂ ಕರ್ಣಮುತ್ತಾಯ ಸಮಾಶ್ವಸಿಹಿ. ಕರ್ಣ ಏನು ಮಾಡ್ತಾರೆ? ಗುರುಗಳು ಆ ರೀತಿಯಾಗಿ ಅಳುತ್ತಾ ಇವರ ಪಾದದ ಮೇಲೆ ಬಿದ್ದಂತಹ ಕರ್ಣನನ್ನು ಎಬ್ಬಿಸ್ತಾರೆ. ಎಬ್ಬಿಸ್ಬಿಟ್ಟು ಹೇಳ್ತಾರೆ ಗುರುಗಳು ಏನಂತ, ಸಮಾಧಾನ ಮಾಡ್ಕೋ ಕರ್ಣ, ಸಮಾಧಾನ ಮಾಡ್ಕೋ. ಅಸಮರ್ಥೋಸ್ಮಿ ದತ್ತಂ ಶಾಪಂ ಪ್ರತಿ ಸಂಹರ್ತಂ ಅಂತ ಅಂದರೆ, ಅಸಮರ್ಥೋಸ್ಮಿ, ನಾನು ಅಸಮರ್ಥನಾಗಿದ್ದೇನೆ, ಏನನ್ನ? ದತ್ತಂ ಶಾಪಂ ಪ್ರತಿ ಸಂಹರ್ತಂ, ಕೊಟ್ಟಿರುವ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ನನಗೆ ಆಗುವುದಿಲ್ಲ. ಆದ್ದರಿಂದ ವಿಧಿರಹೋ ಬಲಿಷ್ಠಃ, ವಿಧಿ ಆಟವೇ ಬಹಳ ಬಲಿಷ್ಠವಾದದ್ದು. ಏನು? ವಿಧಿ ಆಟವೇ ಬಹಳ ಬಲಿಷ್ಠವಾದದ್ದು. ಚಿರಂಜೀವ, ಚಿರಕಾಲ ಬಾಳು ನೀನು. ಚಿರಮಭಿವರ್ಧತಾಂ ತವ ಧವಲ ಕೀರ್ತಿ ಸರ್ವಾಸು ದಿಕ್ಷು. ಬೆಳ್ಳಗಿನ ಕೀರ್ತಿಯು ಎಲ್ಲ ಕಡೆ ಹರಡಿ ನಿನಗೆ ಹೆಸರು ತರಲಿ, ಅಂದರೆ ನೀನು ವಿಖ್ಯಾತನಾಗು, ಅಂದರೆ ಪ್ರಖ್ಯಾತನಾಗು. ದೀನೇಭ್ಯ ಯಥೇಷ್ಟಂ ಧನಂ ದೇಹಿ, ದೀನರಿಗೆ ಯಥೇಷ್ಟಂ ಧನಂ ದೇಹಿ, ನಿನ್ನ ಕೈಲಾದಷ್ಟು ದಾನವನ್ನು ಮಾಡು. ಸದಾಚಾರ ಸಂಪನ್ನೋ ಭವ, ಯಾವಾಗಲೂ ಸದಾಚಾರ ಸಂಪನ್ನನಾಗಿರೋ. ದೀನರಿಗೆ ಹಣವನ್ನು ಯಥೇಚ್ಛವಾಗಿ ನೀಡು. ಸದಾಚಾರ ಸಂಪನ್ನೋ ಭವ, ಸದಾಚಾರ ಸಂಪನ್ನನಾಗಿರು ಯಾವಾಗಲೂ. ಅಸತ್ಯಮ್ಮ ಕದಾಚಿದಪಿ ವಧ, ಯಾವಾಗಲೂ ನೀನು ಅಸತ್ಯವನ್ನು ನುಡಿಯಬೇಡ. ಇನ್ನು ಮುಂದೆ ನೀನು ಯಾವಾಗಲೂ ಅಸತ್ಯವನ್ನು ನುಡಿಯಬೇಡ. ಗಚ್ಚಾತ್ವಂ ಪುನರ್ದರ್ಶನಾಯ, ನೀನು ಹೊರಡು, ಮತ್ತೆ ಬರುವಂತೆ ಅಂತ ಹೇಳ್ತಾರೆ. ಈಗ ನೀನು ಹೋಗು, ಮತ್ತೆ ಬಂದು ನೋಡು ಅಂತ ಗುರುಗಳು ಕರ್ಣನಿಗೆ ಹೇಳ್ತಾರೆ. ನಂತರ ಕರ್ಣ ಗುರುವರ್ಯ ಅನುಗ್ರಹಿತೋಸ್ಮಿ, ಗುರುವರ್ಯ ಅನುಗ್ರಹಿಸಲ್ಪಟ್ಟೆನು, ನಿಮ್ಮ ಆಶೀರ್ವಚನವು ಯಾವಾಗಲೂ ನನ್ನ ಮೇಲೆ ಇರಲಿ. ಏಷ ಗಚ್ಚಾಮಿ ಮಂದಭಾಗ್ಯ, ನಾನು ಈ ರೀತಿಯಾದಂತಹ ಮಂದಭಾಗ್ಯನಾದೆನು, ಅದೃಷ್ಟಹೀನನಾದಂತಹ ನಾನು ಈಗ ಹೊರಡುತ್ತೇನೆ. ಪುನಃ ಪಾದಯೋ ಪತಿತ್ವ ತತಃ ನಿಷ್ಕ್ರಾಂತಃ, ಪುನಃ ಗುರುಗಳ ಪಾದದ ಮೇಲೆ ಬಿದ್ದು ನಮಸ್ಕಾರವನ್ನು ಮಾಡ್ಕೋತಾನೆ. ಗುರುಗಳಿಗೆ ಹೇಳ್ತಾನೆ, ನಿಮ್ಮ ಆಶೀರ್ವಚನ ನನ್ನನ್ನು ಪವಿತ್ರಗೊಳಿಸಲಿ, ನಾನಿನ್ನು ಹೊರಡುತ್ತೇನೆ. ಮುಂದೆ ಏನಾಗುತ್ತೆ ನೋಡೋಣ. ಗುರುಹು ದಯಾ ವಾತ್ಸಲ್ಯ ಭರಿತ ದೃಷ್ಟ್ಯ ನಿರ್ಗಚ್ಚಂತಂ ಕರ್ಣಂ ಪಶ್ಯನ್ ಅಹೋ ವಿಧಿವಿಲಸಿತಂ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ದಯಾ ವಾತ್ಸಲ್ಯ ಹೃದಯದಿಂದ, ಯಾಕೆಂದರೆ ಕರ್ಣನ ಕಂಡ್ರೆ ಪರಶುರಾಮರಿಗೆ ಬಹಳ ಇಷ್ಟ ಇರುತ್ತೆ. ಆ ಒಂದು ದಯಾ ವಾತ್ಸಲ್ಯ ಮತ್ತು ಕರುಣೆ ತುಂಬಿದ ದೃಷ್ಟಿಯಿಂದ ಹೊರಡುತ್ತಿರುವ ಕರ್ಣನನ್ನು ನೋಡಿ ಅನ್ಕೋತಾರೆ, ಅಹೋ ವಿಧಿ ವಿಲಾಸಿತಂ, ಆಹಾ ವಿಧಿಯಾಟವೇ, ಎಂತಹ ವಿಧಿಯಾಟ ಇದು ಅಂತ ಗುರುಗಳಿಗೂ ಕೂಡ ನೋವಾಗುತ್ತೆ. ನಂತರ ಹೇಳ್ತಾರೆ, ಕರ್ಣ ಸುಶೀಲೇನ ಬಭೂವ ಶಿಷ್ಯ ಪ್ರಿಯೋ ಮಯಾತ್ಯಂತ ಗುಣಜ್ಞ ತಥಾಪ್ಯ ಸತ್ಯೇನ ಚ ಭಾಷಿತೇನ ಪ್ರಾಪ್ತೋನು ಶಾಪಾತ್ ಕೃಪಣಾಮವಸ್ಥಾಂ ಅಂತ ಹೇಳ್ತಾರೆ. ಏನಾಯಿತು? ಈ ಶ್ಲೋಕದ ಅನ್ವಯವನ್ನು ನೋಡೋಣ. ಅತ್ಯಂತ ಗುಣಜ್ಞ ಕರ್ಣ ಸುಶೀಲೇನ ಮಮ ಪ್ರಿಯೋ ಶಿಷ್ಯ ಬಭೂವ ತಥಾಪಿ ಚ ಅಸತ್ಯೇನ ಭಾಷಿತೇನ ಶಾಪಾತ್
ಕೃಪಣಾಮವಸ್ಥಾಂ ಪ್ರಾಪ್ತೋನು ಅಂತ ಹೇಳ್ತಾರೆ. ಅತ್ಯಂತ ಗುಣಿಗುಣಜ್ಞ, ಬಹಳ ಗುಣವಂತನಾಗಿದ್ದನು, ಸುಶೀಲೇನ, ಒಳ್ಳೆಯ ಗುಣಗಳಿಂದ ತುಂಬಿದ್ದ, ಒಳ್ಳೆಯ ಸನ್ನಡತೆ ಅವನಲ್ಲಿತ್ತು ಮತ್ತು ಒಳ್ಳೆಯ ತಿಳುವಳಿಕೆ ಉಳ್ಳವನಾಗಿದ್ದ, ನನ್ನ ಪ್ರಿಯ ಶಿಷ್ಯನು ಕೂಡ ಆಗಿದ್ದ. ಆದರೂ ಕೂಡ ಆದರೂ ಕೂಡ ಅಸತ್ಯೇನ ಭಾಷಿತೇನ, ಅಸತ್ಯವಾದ ಮಾತಿನಿಂದ ಶಾಪಾತ್ ಕೃಪಣಾಮವಸ್ಥಾಂ ಪ್ರಾಪ್ನೋನು. ಏನಾಯಿತು? ಹಾಗೆಲ್ಲ ಒಳ್ಳೆಯ ಗುಣಗಳಿದ್ರೂ ಕೂಡ ಅವನು ಅಸತ್ಯವಾದ ಮಾತಿನಿಂದ, ಶಾಪದಿಂದ ಈ ದೀನಾವಸ್ಥೆಯನ್ನು ಪಡೆದುಕೊಂಡ ಅಂತ ಹೇಳಿ ಅವ್ರಿಗೂ ಬೇಜಾರಾಗುತ್ತೆ. ಏನು ಈ ಶ್ಲೋಕದ ತಾತ್ಪರ್ಯವನ್ನು ನೋಡೋಣ. ಒಳ್ಳೆಯ ಗುಣಗಳನ್ನು ಹೊಂದಿದ್ದ, ಒಳ್ಳೆಯ ತಿಳುವಳಿಕೆಯನ್ನು ಹೊಂದಿದ್ದ, ಪರಶುರಾಮರಿಗೆ ಬಹಳ ಪ್ರೀತಿಯ ಶಿಷ್ಯ ಕೂಡ ಆಗಿದ್ದ. ಆದರೆ ಅವನು ಹೇಳಿದಂತಹ ಅಸತ್ಯವಾದ ಮಾತಿನಿಂದ ಅವನೇನಾದ, ಶಾಪಗ್ರಸ್ತನಾಗಿ ದೀನಾವಸ್ಥೆಯನ್ನು ಪಡ್ಕೊಂಡ ಅಂತ ಹೇಳ್ಕೊತಾರೆ. ಅವ್ರಿಗೂ ಬಹಳ ನೋವಾಗುತ್ತೆ. ಆನಂತರ ಅವರು ದುಃಖೇನ ನಿಷ್ಕ್ರಾಮತಿ, ಆನಂತರ ಅವರು ಕೂಡ ದುಃಖದಿಂದ, ಯಾವಾಗ ಕರ್ಣನು ಶಾಪಗ್ರಸ್ತನಾಗಿ ಅಲ್ಲಿಂದ ಹೊರಟ ಆನಂತರ ಅವರು ಈ ರೀತಿಯಾಗಿ ಹೇಳಿ ಅವರು ಕೂಡ ದುಃಖದಿಂದ ಅಲ್ಲಿಂದ ಹೊರಡ್ತಾರೆ ಎನ್ನುವಲ್ಲಿಗೆ ಈ ವಿಧಿವಿಲಸಿತಂ ಎನ್ನುವಂತಹ ನಾಟಕದ ಭಾಗವು ಇಲ್ಲಿಗೆ ಮುಕ್ತಾಯವಾಯಿತು ಮಕ್ಕಳೇ. KS ನಾಗರಾಜರಾವ್ ಅವರು ರಚಿಸಿರುವಂತಹ ಗುರುಶಾಪಂ ಎಂಬ ನಾಟಕದ ಮೊದಲನೆಯ ಅಂಕದಿಂದ ಆರಿಸಿರುವಂತಹ ವೀರರಸ ಪ್ರಧಾನವಾದಂತಹ ಈ ವಿಧಿವಿಲಸಿತಂ ಎನ್ನುವಂತಹ ನಾಟಕದ ಭಾಗ ಇಲ್ಲಿಗೆ ಮುಕ್ತಾಯವಾಯಿತು ಮಕ್ಕಳೇ. ಈ ದಿನದ ಪಾಠದ ಸಾರಾಂಶವನ್ನು ಹೇಳ್ತೇನೆ. ಯಾವಾಗ ಕರ್ಣನು ಆ ಭಯಂಕರವಾದಂತಹ ವಜ್ರಕೀಟ ಕಚ್ಚಿದಂತಹ ನೋವನ್ನು ತಡ್ಕೊಳ್ತಾನೋ ಆಗ ಗುರುಗಳಿಗೆ ಆ ರಕ್ತದ ಸಂಪರ್ಕದಿಂದ ಎಚ್ಚರಗೊಂಡು ಕರ್ಣನನ್ನು ಕೇಳ್ತಾರೆ, ಈ ರಕ್ತ ಏನು, ಯಾರ್ದು, ನೀನು ಯಾರು ಅಂತೆಲ್ಲ ಕೇಳ್ತಾರೆ. ಆನಂತರ ಅವನು ನಿಜವಾದ ಸತ್ಯವನ್ನು ಗುರುಗಳಿಗೆ ತಿಳಿಸ್ತಾನೆ. ಆನಂತರ ಗುರುಗಳಿಗೆ ತುಂಬ ನೋವಾಗುತ್ತೆ, ಜೊತೆಗೆ ಕೋಪ ಕೂಡ ಬರುತ್ತೆ. ಕೋಪಗೊಂಡು ಅವರು ಕರ್ಣನಿಗೆ ಶಾಪವನ್ನು ಕೊಡ್ತಾರೆ. ಕರ್ಣನು ಹೇಳ್ತಾನೆ, ನಾನು ಸೂತ ವಂಶದವನು ಅಂತ. ಆಗ ಗುರುಗಳಿಗೆ ತುಂಬ ಕೋಪ ಬಂದು, ನೀನು ಬ್ರಾಹ್ಮಣ ಎಂದು ನನ್ನ ಬಳಿ ವಿದ್ಯಾಭ್ಯಾಸಕ್ಕೆ ಸೇರಿದ್ದೆ, ಆದರೆ ನೀನು ಸೂತ ವಂಶದವನು, ಹಾಗಾಗಿ ನಿನಗೆ ನಾನು ಶಾಪವನ್ನು ಕೊಡ್ತಾ ಇದ್ದೇನೆ, ನೀನು ಸುಳ್ಳು ಹೇಳಿದ ಕಾರಣದಿಂದ ನಿನಗೆ ನಾನು ಶಾಪವನ್ನು ಕೊಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಏನಂತ ಅಂದರೆ, ನೀನು ಅಸ್ತ್ರಪ್ರಯೋಗದ ವೇಳೆಯಲ್ಲಿ ನಿನಗೆ ಸೂತ ಎನ್ನುವಂತಹ ಭಾವನೆ ಯಾವಾಗ ಬರುತ್ತೋ ಆಗ ನೀನು ಕಲಿತಿರುವಂತಹ ಅಸ್ತ್ರವಿದ್ಯೆಯು ನಿನಗೆ ಮರೆತು ಹೋಗಲಿ, ನಿಷ್ಫಲವಾಗಲಿ ಅಂತ ಶಾಪ ಕೊಡ್ತಾರೆ. ಅದರಿಂದ ಬಹಳ ನೊಂದುಕೊಂಡಂತಹ ಕರ್ಣ ಮೂರ್ಛೆ ಹೋಗಿ ಅವರ ಕಾಲ ಮೇಲೆ ಬೀಳ್ತಾನೆ. ಆನಂತರ ಪುನಃ ಎಚ್ಚರಗೊಂಡು ಗುರುಗಳಿಗೆ ಪುನಃ ಇನ್ನೊಮ್ಮೆ ಈ ಅಪರಾಧವನ್ನು ಕ್ಷಮಿಸಿ ಅಂತ ಕೇಳ್ಕೊತಾನೆ. ಕೇಳಿದ ನಂತರ ಗುರುಗಳು ಹೇಳ್ತಾರೆ, ಸಮಾಧಾನ ಮಾಡ್ಕೋ ಕರ್ಣ, ಕೊಟ್ಟಂಥ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳಲಾಗುವುದಿಲ್ಲ, ಹಾಗಾಗಿ ನೀನು ಚಿರಕಾಲ ಬಾಳು ಮತ್ತು ನಿನ್ನ ಕೀರ್ತಿಯು 4 ದಿಕ್ಕುಗಳಲ್ಲೂ ಹರಡಲಿ. ನೀನು ದೀನರಿಗೆ ಯಥೇಚ್ಛವಾಗಿ ಧನವನ್ನು ನೀಡಿ ಒಳ್ಳೆಯ ಹೆಸರನ್ನು ಮಾಡು, ಸದಾಚಾರ ಸಂಪನ್ನನಾಗು ಮತ್ತು ಇನ್ನು ಯಾವಾಗಲೂ ಅಸತ್ಯವನ್ನು ನುಡಿಯಬೇಡ ಅಂತ ಹೇಳಿ ಅವನನ್ನು ಆಶ್ರಮದಿಂದ ಕಳಿಸ್ತಾರೆ. ಅವನು ಹೋಗುವಾಗ ಅವರೇ ದುಃಖ ಪಡ್ಕೊಳ್ತಾರೆ. ಏನಂತ, ಅಯ್ಯೋ ಎಂಥ ವಿಧಿಯಾಟ, ಇಂತಹ ಒಳ್ಳೆಯ ಶಿಷ್ಯನು ತಾನು ಹೇಳಿದ ಒಂದೇ ಒಂದು ಸುಳ್ಳಿನಿಂದ ಈ ರೀತಿಯ ಶಾಪಗ್ರಸ್ತನಾದನಲ್ಲ ಅಂತ ನೊಂದ್ಕೊಂಡು ಪರಶುರಾಮರು ಕೂಡ ದುಃಖದಿಂದ ಆ ಜಾಗದಿಂದ ಹೊರಡ್ತಾರೆ ಎನ್ನುವಲ್ಲಿಗೆ ಈ ನಾಟಕವು ಮುಕ್ತಾಯವಾಯಿತು ಮಕ್ಕಳೇ. ಈ ಪಾಠದಿಂದ ಒಟ್ಟು 8 ಅಂಕಗಳ ಪ್ರಶ್ನೆಗಳು ನಿಮಗೆ ಪರೀಕ್ಷೆಗೆ ಬರುತ್ತೆ. ಇಲ್ಲಿ 1 ಅಂಕದ, 2 ಅಂಕಗಳ ಮತ್ತು ಸಂದರ್ಭ 5 ಅಂಕಗಳ ಪ್ರಶ್ನೆಗಳು ಕೂಡ ನಿಮಗೆ ಇದರಿಂದ ಆಯ್ದು ಕೊಡ್ತಾರೆ ಮಕ್ಕಳೇ ಪರೀಕ್ಷೆಗೆ. ಹಾಗಾಗಿ ಈ ಪಾಠವು ಪರೀಕ್ಷಾ ಉದ್ದೇಶದಿಂದ ಬಹಳ ಮುಖ್ಯವಾಗಿದೆ. ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಮುಂದಿನ ತರಗತಿಯಲ್ಲಿ ಮುಂದಿನ ಪಾಠವನ್ನು ನೋಡೋಣ. ಅಲ್ಲಿಯವರೆಗೆ ಧನ್ಯವಾದ. ಶುಭ ದಿನ.